ನಾವು ನೋಡುವುದು ಆ ದೈವತ್ವದ ಪ್ರಕಾಶವನ್ನು. ಆ ದೈವತ್ವ ಎಷ್ಟೊಂದು ರೂಪಗಳಲ್ಲಿ, ಎಷ್ಟೊಂದು ಬಗೆಗಳಲ್ಲಿ ವ್ಯಕ್ತವಾಗಬಹುದು. ಅದನ್ನು ನಾವು ಸ್ವಾಮೀಜಿಯವರ ಜೀವನದಲ್ಲಿ ನೋಡುತ್ತೇವೆ. 1897 ಫೆಬ್ರವರಿ ತಿಂಗಳು 6ನೇ ತಾರೀಕು, 1897 ಫೆಬ್ರವರಿ 6ನೆಯ ತಾರೀಕು ಅಂದು ಇಡೀ ಮದ್ರಾಸ್ ನಗರ ತುದಿಗಾಲಿನಲ್ಲಿ ನಿಂತು ಓರ್ವ ಮಹಾಪುರುಷನನ್ನು ಬರಮಾಡಿಕೊಳ್ಳಲಿಕ್ಕೆ ಕಾಯ್ತಾ ಇದೆ. ಎಲ್ಲಿ ನೋಡಿದರಲ್ಲಿ ತಳಿರು ತೋರಣ ಕಮಾನುಗಳನ್ನು ಹಾಕಲಾಗಿದೆ. ದೊಡ್ಡದಾಗಿ ಸ್ವಾಮಿ ವಿವೇಕಾನಂದರಿಗೆ ಜಯವಾಗಲಿ, ಪರಮಹಂಸರ ಶಿಷ್ಯ ವಿವೇಕಾನಂದರಿಗೆ ಜಯವಾಗಲಿ ಅಂತ ಎಲ್ಲ ಬ್ಯಾನರ್ ಎಲ್ಲ ಹಾಕಿದ್ದಾರೆ. ಯಾರು ಇಬ್ಬರು ಭೇಟಿಯಾದರೂ ಸ್ವಾಮಿ ವಿವೇಕಾನಂದರ ಕುರಿತಾಗಿಯೇ ಮಾತುಕತೆ. ಕೊನೆಗೆ ಸ್ವಾಮೀಜಿಯವರನ್ನು ಹೊತ್ತುಕೊಂಡಂತಹ ಟ್ರೈನು ಮದ್ರಾಸಿನಲ್ಲಿ ಎಗ್ಮೋರ್ ರೈಲು ನಿಲ್ದಾಣವನ್ನು ತಲುಪಿದಾಗ ಅಲ್ಲಿ 10,000ಕ್ಕಿಂತ ಹೆಚ್ಚು ಜನ ಸ್ವಾಮೀಜಿಯವರನ್ನು ಬರಮಾಡಿಕೊಳ್ಳಲಿಕ್ಕೆ ಸೇರಿದ್ದರು. ನಮ್ಮ ಭಾರತ ಹಿಂದೆಂದೂ ಯಾವ ವ್ಯಕ್ತಿಗೂ ಈ ಬಗೆಯ ಅದ್ಧೂರಿಯ ಸ್ವಾಗತವನ್ನು ನೀಡಿರಲಿಲ್ಲ. ಒಬ್ಬ ರಾಜಕಾರಣಿಗೂ ಈ ಬಗೆಯ ಗೌರವ ಸಿಗಲಿಲ್ಲ, ಒಬ್ಬ ರಾಜ ಮಹಾರಾಜನಿಗೆ ಸಿಗಲಿಲ್ಲ, ಒಬ್ಬ ಪಂಡಿತನಿಗೆ ಸಿಗಲಿಲ್ಲ, ಒಬ್ಬ ಅಧಿಕಾರಿ